ಹೆಸರು? ನನ್ನ ಹೆಸರು ಕುಮಾರ್ ಅಂತ. ಮನೇಲೆಲ್ಲರೂ ಪ್ರೀತಿಯಿಂದ ಕುಮಾರ್ ಕುಮಾರ್ ಅಂತಾರೆ. ಹೆಸರೇ ಕುಮಾರ್ ಅಂತ ಇಟ್ಟ ಮೇಲೆ ಕುಮಾರ್ ಅಂತಾನೆ ಕರಿಬೇಕಲ್ವಾ? ಅದ್ರಲ್ಲೇನಿದೆ ವಿಶೇಷ? ಹೌದು, ನೀವು ನೋಡಕ್ಕೆ ಅಮಾಯಕರ ತರ, ಮುಗ್ಧರ ತರ ಕಾಣಿಸ್ತೀರಾ. ಇಂಥ ಕೆಲ್ಸಕ್ಕೆ ಯಾಕೆ ಬಂದ್ರಿ? ಅಯ್ಯೋ, ಅದೊಂದು ಕಿತ್ತೋಗಿರೋ ಫ್ಲಾಶ್ ಬ್ಯಾಕ್ ಮೇಡಮ್. ಮನೆಯಲ್ಲಿ ಅಪ್ಪ ಅಮ್ಮ ಮಗನಾದ್ರೂ ಓದಿ ಉದ್ಧಾರ ಆಗ್ಲಿ ಅಂತ ನನ್ನ ಸ್ಕೂಲಿಗೆ ಕಳಿಸಿದ್ರು. ನಾನು ಸ್ಕೂಲಿಗೆ ಹೋಗೋದು ಬಿಟ್ಟು ಓಡಾಡ್ಕೊಂಡು ಸಿನಿಮಾ ನೋಡ್ಕೊಂಡಿದ್ದೆ. ವಿದ್ಯೆ ತಲೆಗೆ ಹತ್ತಲಿಲ್ಲ. ಏನು ಮಾಡೋದು ಮೇಡಮ್? ಕೆಲ್ಸಕ್ಕೆ ಹೋಗ್ಲಿ ಅಂತ ಕೆಲ್ಸಕ್ಕೆ ಕಳಿಸಿದ್ರು. ನಾನು ಕೆಲಸನೂ ಮಾಡಲಿಲ್ಲ, ಜೂಜಾಡ್ಕೊಂಡು ಓಡಾಡ್ಕೊಂಡಿದ್ದೆ. ಒಂದಿನ 100 ರೂಪಾಯಿ ಆಡೋಣ ಅಂತ ಹೋದೆ. 100 ರೂಪಾಯಿನೂ ಹೋಯ್ತು. ಏನಾದರೂ ಮಾಡಿ ಆ 100 ರೂಪಾಯಿನಾದರೂ ಸಂಪಾದನೆ ಮಾಡ್ಕೊಳ್ಳೋಣ ಅಂತ ಹೋದೆ. 1000 ರೂಪಾಯಿ ಹೋಯ್ತು. ಆ 1000 ರೂಪಾಯಿನ ಹೆಂಗಾದ್ರೂ ಮಾಡಿ ಸಂಪಾದನೆ ಮಾಡಬೇಕು ಅಂತ ಹೋದೆ. 10,000 ರೂಪಾಯಿ ಹೋಯ್ತು. ಹಾಗೆ ಆಡ್ತಾ ಆಡ್ತಾ 50,000 ರೂಪಾಯಿ ಸಾಲ ಆಯಿತು. ನನಗೆ ಈ ಜೂಜೆಲ್ಲ ಆಗ್ಬರಲ್ಲ ಅಂತ ಕ್ರಿಕೆಟ್ ಬೆಟ್ಟಿಂಗ್ ಆಡಕ್ಕೆ ಹೋದೆ. ಅಲ್ಲೊಂದು 3 ಲಕ್ಷ ರೂಪಾಯಿ ಸಾಲ ಆಯಿತು. ಈ ರಾಖಿ ಬಾಯಿ ಇದಾರಲ್ಲ, ಅವ್ರ ಹತ್ರನೇ ನಾನು ಸಾಲ ತಗೊಂಡಿದ್ದೆ. ಒಂದಿನ ಎತ್ತಾಕೊಂಡು ಬಂದು 6 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ ರುಬ್ಬಿದ್ರು. ಅಷ್ಟು ರುಬ್ಬಿದ ಮೇಲೂ ಕೇಳ್ತಾರೆ ಸಾಲ ಯಾವಾಗ ಕೊಡ್ತೀಯಾ ಅಂತ. ಕೆಲಸ ಮಾಡಿ ಕೊಡ್ತೀನಣ್ಣ ಅಂತ ಹೇಳಿದೆ. ಎಲ್ಲೆಲ್ಲೋ ಯಾಕೆ ಕೆಲಸ ಮಾಡ್ತೀಯ, ಇಲ್ಲೇ ಕೆಲಸ ಮಾಡು ಅಂತ ಇಲ್ಲೇ ಕೆಲ್ಸಕ್ಕೆ ಹಾಕ್ಕೊಂಡ್ರು. ಹೌದು, ಎಷ್ಟಿದೆ ನಿಮ್ ಸಾಲ? 6 ಲಕ್ಷ ಇದೆ ಮೇಡಮ್. ಸರಿ, ನಾನ್ ನಿಮ್ಗೆ 6 ಲಕ್ಷ ಕೊಡ್ತೀನಿ. ನನ್ನ ಇಲ್ಲಿಂದ ತಪ್ಪಿಸ್ಕೊಳಕ್ ಬಿಡ್ತೀರಾ? 6 ಲಕ್ಷ ಕೊಡ್ತೀರಾ? ರಾವಣ್ ಭಾಯ್ ಒಳ್ಳೆ ಕುಳ. ತಿಂಗಳಿಗೆ 22 ಕೋಟಿ ಬರೀ ಬಾಡಿಗೆಗಳೇ ಬರುತ್ತೆ. ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ಬಾಡಿಗೆಗೆ ಬಿಟ್ಟಿದ್ದಾನೆ. ಇಂಥವ್ರು ನಮ್ಮ ಜೊತೆಗೆ ಇರಬೇಕು ರಾಕಿ. ನೀನೊಂದು ಕೆಲಸ ಮಾಡು, ರಿಜಿಸ್ಟರ್ ಆಫೀಸರ್ಗೆ ಹೇಳಿದ್ದೀನಿ, ಹೋಗಿ ಸೋಮಶೇಖರ್ ಅವ್ರನ್ನ ಭೇಟಿ ಮಾಡು. ನೆಕ್ಸ್ಟ್ ವೀಕಲ್ಲಿ ಬಾಸ್ ಹೆಸರಿಗೆ ಪ್ರಾಪರ್ಟಿ ಒಂದು ರಿಜಿಸ್ಟರ್ ಆಗ್ತಾ ಇದೆ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೋಗಿ ಕೇಳ್ಕೊಂಬಂದ್ಬಿಡ್ತೀಯಾ? ಇದನ್ನ ಡಿಲೇ ಮಾಡೋಕ್ಕಾಗಲ್ಲ. ಪಾರ್ಟಿ ನೋಡಿದ್ರೆ ಫುಲ್ ಕ್ಯಾಶ್ ರೆಡಿ ಮಾಡ್ಕೊಂಬಂದಿದ್ದಾನೆ. ಆದಷ್ಟು ಬೇಗ ಅವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಅಮೌಂಟ್ ತೊಗೊಂಡ್ಬಿಡೋಣ. ನಾನು ಗೋಡಾನ್ಗೆ ಹೋಗ್ಬಿಟ್ಟು ಶಿವಗಾಮಿ ಹತ್ರ ಫಿಂಗರ್ ಪ್ರಿಂಟ್ ತೊಗೊಂಬರ್ತೀನಿ. ಆಮೇಲೆ ಕಲ್ಪನಾ ಹತ್ರ ಸೈನ್ ಹಾಕಿಸಿ ಡೀಲ್ ಮುಗಿಸ್ಬಿಡೋಣ. ಆಯಿತು ರಾವಣ್ ಭಾಯ್, ನಾನು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಕೆಲಸ ಮುಗಿಸಿ ನಿಮಗೆ ಕಾಲ್ ಮಾಡ್ತೀನಿ. ದುಡ್ಡು ಕೊಟ್ರೇನೆ ಕೆಲಸ ಆಗೋದು. ಡ್ಯಾಶ್ ಬೋರ್ಡಲ್ಲಿ ಕಾಸಿಟ್ಟಿದ್ದೀನಿ, ಹೋಗಿ ಕೊಟ್ಬಿಡು. ಕೆಲಸ ಬೇಗ ಮುಗಿಯುತ್ತೆ. ಸರಿ ರಾವಣ್ ಭಾಯ್. ಏನು? ನಾನು 6 ಲಕ್ಷ ಕೊಡ್ತೀನಿ ಅಂತ ಹೇಳ್ದಾಗಿಂದ ಏನು ಮಾತಾಡ್ತಾನೆ ಇಲ್ಲ ನೀವು? ಏನೋ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೀರಾ? ಮೇಡಮ್, ಈ ಡೀಲಿಂಗು ಮನ್ಸಿಗೆ ತುಂಬಾ ಇಷ್ಟ ಆಯ್ತು. ಆದ್ರೆ ಬುದ್ಧಿ ಬೇಡ ಮಗ ಅಂತ ಇದೆ. ಏನ್ ಮಾಡೋದು? ನೋಡಿ, ನಂದೊಂದು ಪಾಲಿಸಿ ಇದೆ. ಯಾವತ್ತೂ ಮನ್ಸಿನ ಮಾತು ಕೇಳಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ಬುದ್ಧಿ ಮಾತನ್ನ ಕೇಳಿ ಕೆಲಸ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಬುದ್ಧಿ ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರಲ್ಲ. ಅದಕ್ಕೆ ನೀವು ಹೇಳೋದೇನೋ ಸರಿನೇ ಮೇಡಮ್, ಆದ್ರೆ ನಮ್ ರಾವಣ್ ಬಾಸ್ನ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಅವ್ರ ಹೆಸರು ಕೇಳಿದ್ರೇನೆ ಬೆಚ್ಚ ಬಿದ್ದಂಗಾಗುತ್ತೆ. ನಾನ್ ನಿಮಗಿಲ್ಲಿಂದ ತಪ್ಪಿಸ್ಕೊಳಕ್ ಸಹಾಯ ಮಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ನನ್ನ
ಸುಮ್ಮನೆ ಬಿಡ್ತಾರಾ ಮೇಡಮ್? ಆ 6 ಲಕ್ಷನೂ ಸುಮ್ಮನೆ ಸಿಗಲ್ವಲ್ಲಪ್ಪ. ಅದು ಸರಿನೇ ಮೇಡಮ್. ನಾನು ನಿಮ್ಮನ್ನ ತಪ್ಪಿಸ್ಕೊಳಕ್ಕೆ ಬಿಟ್ಟೆ ಅಂತ ಅಂದ್ಕೊಳ್ಳಿ, ದುಡ್ಡು ಯಾವಾಗ ಕೊಡ್ತೀರಾ? ನಿಮ್ಮ ಹತ್ರ ದುಡ್ಡಿದೆ ಅಲ್ವಾ? ನಾನು ಯಾರು ಅಂತ ಗೊತ್ತು ತಾನೆ. ನಿನ್ ಫೋನ್ ನಂಬರ್ ಬರ್ಕೊಡು, ಆಮೇಲೆ ನಾನೇ ನಿನಗೆ ಕಾಲ್ ಮಾಡಿ ನಿನ್ ದುಡ್ಡನ್ನ ತಲುಪಿಸ್ತೀನಿ. ನೀವು ನನಗೆ ಕಾಲ್ ಮಾಡಿದೆ ಆಮೇಲೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ? ನಿನಗೆ ನನ್ನ ಮೇಲೆ ಇಷ್ಟು ನಂಬಿಕೆ ಬರಲಿಲ್ಲ ಅಂತಂದ್ರೆ ನನ್ನ ಕಟ್ಟು ಬಿಚ್ಚು ನೋಡು. ನನ್ನ ಕೈಯಲ್ಲಿ ಎಮರಲ್ಡ್ ರಿಂಗ್ ಇದೆ, 12 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ. ಹೌದಾ? ಒಂದು ಉಂಗ್ರ 12 ಲಕ್ಷ ರೂಪಾಯಿನಾ? ನಮ್ಮ ಮನೇನೆ ಅಷ್ಟು ಬೆಲೆ ಇಲ್ವಲ್ಲ ಮೇಡಮ್? ನಿನ್ ಕಟ್ಟು ಬಿಚ್ಚಪ್ಪ, ಎಲ್ಲ ಗೊತ್ತಾಗುತ್ತೆ. ತಗೋ, ಈ ಉಂಗ್ರಕ್ಕೆ 12 ಲಕ್ಷ ರೂಪಾಯಿ. ಇದು 12 ಲಕ್ಷ ರೂಪಾಯಿನಾ? ಅದು ಒರಿಜಿನಲ್ ಎಮಿರೋಲ್ಡ್ ಡೈಮಂಡ್ ಅಪ್ಪ. ಇದರಲ್ಲೇನು ಡೌಟ್ ಇಲ್ಲ ಮೇಡಮ್. ನಿಮ್ಮಂತವ್ರು ಡೂಪ್ಲಿಕೇಟ್ ಹಾಕಲ್ಲ ಅಂತ ಚೆನ್ನಾಗಿ ಗೊತ್ತು. ದೇವ್ರೆ, ನಿನ್ಮೇಲೆ ಭಾರ ಹಾಕಿ ಈ ಕೆಲ್ಸಕ್ಕೆ ಕೈ ಹಾಕಿದ್ದೀನಿ.